ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು 9 ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಹಸುಗಳ್ನ ಮೈ ತೊಳಿತಾ ಇದ್ದರು. ಸರಿ ಅಂತ ನಾನು ಹೋದೆ. ಇಬ್ಬರು ಸೇರಿ ಒಟ್ಟಿಗೆ ಹಸುಗಳ್ನೆಲ್ಲ ಮೈ ತೊಳೆದು ಹೊರಗೆ ಕಟ್ಟಿ ಕೊಟ್ಟಿಗೆ ತೊಳೆದು ಮೇವು ಹಾಕಿದ್ದು. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಕೊಟ್ಟಿಗೆ ಕೆಲಸ ಮುಗಿಸಿ ತಿಂಡಿ ತಿಂದು ತೋಟಕ್ಕೆ ಹೋಗೋಣ ಅಂತ ತಿಂಡಿ ಮಾಡೋಣ ಅಂತ ಬಂದೆ. ತಿಂಡಿ ದೋಸೆ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ. ನಾನು ದೋಸೆಗೆ ಬಿಳಿ ದಾಸವಾಳ ಇರುತ್ತಲ್ಲ ಅದ್ರ ಎಲೆ ಸ್ವಲ್ಪ ಮತ್ತು ಕರಿಬೇವಿನ ಎಲೆ ಸ್ವಲ್ಪ ಹಾಕಿ ದೋಸೆ ಹಿಟ್ಟು ರುಬ್ಬಬೇಕಾದ್ರೇ ರುಬ್ಬಿ ಕಲಸಿ ಇಟ್ಟಿರ್ತೀನಿ. ಅದಕ್ಕೆ ದೋಸೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ದೋಸೆ ತಿಂದು ಮನೆ ಹಿಂದೆ ತೋಟದಲ್ಲಿ ಶುಂಠಿ ಹಾಕಿದ್ದು, ಅದರಲ್ಲಿ ಕಳೆ ಗಿಡ ಬೆಳೆದಿರುತ್ತಲ್ಲ ಅದನ್ನೆಲ್ಲ ಕೊಚ್ಚಿ ಬೆಡ್ ಮೇಲೆ ಹಾಕೋದಿತ್ತು. ಅದಕ್ಕೆ ತೋಟಕ್ಕೆ ಬಂದು ನಮ್ಮ ಮನೆಯವರು ನೆನ್ನೆ ಎಲ್ಲ ಕೊಚ್ಚಿ ಮುಗಿಸಿದ್ರು. ಒಂದು ಬೀದಿ ಮಾತ್ರ ಉಳಿದಿತ್ತು. ಅದಕ್ಕೆ ಈಗ ಬಂದು ನೋಡಿ ಇಷ್ಟು ಉಳಿದಿತ್ತು. ಇದನ್ನು ಇವಾಗೆಲ್ಲ ಕೊಚ್ಚಿಬಿಟ್ಟು ಬೆಡ್ ಮೇಲೆ ಹಾಕಿ ನೋಡಿ ನಮ್ಮ ಮನೆಯವರು ಹಾಕ್ತಾ ಇದ್ದಾರೆ. ಕೊಚ್ಚಿ ಬೆಡ್ ಮೇಲೆ ಹಾಕಿದ ಮೇಲೆ ಇದ್ರ ಮೇಲೆ ಮಣ್ಣು ಹಾಕಿಸ್ಬೇಕು. ಅದಕ್ಕೋಸ್ಕರ ಇದನ್ನೆಲ್ಲ ಬೆಡ್ ಮೇಲೆ ಹಾಕ್ತಾಯಿದ್ವಿ. ಅಷ್ಟರಲ್ಲಿ ಪಕ್ಕದ ಹೊಲಕ್ಕೆ ನವಿಲು ಬಂದಿತ್ತು. ಪಕ್ಕದ್ದೇ ನಮ್ಮದು ಇನ್ನೊಂದು ಶುಂಠಿ ಹೊಲ ಇದೆ, ಅದಕ್ಕೆ ನವಿಲು ಬಂದಿತ್ತು. ನಾನು ವಿಡಿಯೋ ಮಾಡೋಣ ಅಂತ ಆ ಕಡೆ ಹೋದೆ. ನೋಡಿ ಅದು ನಾನು ವಿಡಿಯೋ ಮಾಡೋದು ನೋಡಿ ಫಾಸ್ಟಾಗಿ ಹೋಗ್ತಾ ಇತ್ತು. ಇದು ಅವಾಗವಾಗ ನಮ್ಮ ಮನೆ ಹತ್ರ ಬರ್ತಾನೆ ಇರುತ್ತೆ. ಅದು ಹೋಯ್ತು. ಆಮೇಲೆ ಬಂದು ಗಿಡ ಕೊಚ್ಚಿ ಎಲ್ಲ ಮುಗಿಸಿ ಮನೆಗೆ ಬಂದು ಅಷ್ಟರಲ್ಲಿ ಸಂಜೆ ಆಗಿತ್ತು. ಮನೆ ಹಿಂದೆ ಕನಕಾಂಬ್ರ ಹೂವು ಎತ್ಕೊಂಬರೋಣ ಅಂತ ಬಂದೆ. ಕನಕಾಂಬ್ರ ಗಿಡದಲ್ಲೇ ಹಾವಿದೆ, ನಾನು ನೋಡೇ ಇಲ್ಲ. ಆಮೇಲೆ ನೋಡಿ ತುಂಬ ಭಯ ಆಯಿತು. ಆದರೂ ಆ ಭಯದಲ್ಲೇ ವಿಡಿಯೋ ಮಾಡಿದೆ. ಇದು ಭಾಳ ಡೇಂಜರ್ ಹಾವಂತೆ. ಇದು ಶರೀರನೆಲ್ಲ ಗುಡ್ಡಿಗೆ ಮಾಡಿ ಹಣೆ ಅಥವಾ ಮುಖನೇ ಟಾರ್ಗೆಟ್ ಮಾಡಿ ಕಚ್ಚುತ್ತಂತೆ. ಇದು ಕಚ್ಚಿದ್ರೆ ಬದುಕಲ್ಲ ಅಂತ ಹೇಳ್ತಾರೆ. ನಾನು ಈ ಗಿಡದ ಪಕ್ಕದ ಗಿಡದಲ್ಲೇ ಹೂವು ಎತ್ಕೊಂಡ್ರು ಹಾವು ನೋಡಿಲ್ಲ ನಾನು. ಏಕೆಂದರೆ ಅದು ಹಸಿರು ಕಲರ್ ಇರೋದ್ರಿಂದ ನನಗೆ ಹಾವಿದೆ ಅನ್ನೋದೇ ಕಾಣಿಸ್ಲೇ ಇಲ್ಲ ನನಗೆ. ನೋಡಿ ಎಷ್ಟು ಸಣ್ಣಕ್ಕೆ ಉದ್ದಕ್ಕಿದೆ, ಸಖತ್ ಸಣ್ಣಕ್ಕಿತ್ತು, ಮಾತ್ರ ಭಾಳ ಉದ್ದ ಇತ್ತು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಎಲ್ಲರಿಗೂ ಧನ್ಯವಾದ.